ನಮಸ್ತೆ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಒಂದು ಬ್ರಾಡ್ ಆಲ್ಟ್ರೇಷನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಬ್ರಾಡ್ ಜಾಸ್ತಿ ಆಗಿದೆ ಅಂತ ಬ್ರಾಡ್ ಕಡಿಮೆ ಮಾಡೋಕ್ಕೆ, ಅಂದರೆ ಇದರಲ್ಲಿ ಇದೇನಿದೆ ಬ್ರಾಡ್ ಅವರಿಗೆ ಇಷ್ಟು ಬ್ರಾಡ್ ಬೇಕಿಲ್ಲ. ಸೊ ಈ ಬ್ರಾಡ್ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೇಗೆ ಕಡಿಮೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದು ಆಲ್ಟ್ರೇಷನ್ ಮಾಡಿರೋ ಥರ ಗೊತ್ತಾಗಬಾರ್ದು ಮತ್ತು ಎಕ್ಸ್ಟ್ರಾ ಡಿಸೈನು ಆಗಬೇಕು. ಸೊ ಎರಡೂ ಥರ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಕ್ಯಾನ್ವಾಸ್ ತೊಗೊಳ್ಳಿ. ಫೋಲ್ಡಿಂಗಲ್ಲಿದೆ ಇದು. ಸೊ ಈ ಥರ ಕ್ಯಾನ್ವಾಸ್ ತೊಗೊಂಡು ನಮ್ಮದೇನು ಆಲ್ಟ್ರೇಷನ್ ಬ್ಲೌಸ್ ಇದೆ ನೋಡಿ, ಆ ಬ್ಲೌಸ್ನ ಈ ಥರ ಬ್ಯಾಕ್ ಇದೆಯಲ್ಲ, ಅದನ್ನು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ. ನೀಟಾಗಿ ಕರೆಕ್ಟಾಗಿ ಇಟ್ಕೊಂಡು ಸೆಂಟ್ರಿಗೆ ಬರೋ ಥರ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕ್ಯಾನ್ವಾಸ್ ಇದೆಯಲ್ಲ, ಈ ಕ್ಯಾನ್ವಾಸ್ ಮೇಲೆ ಈ ಬ್ಲೌಸ್ ಇಡಿ. ಈ ಥರ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ. ಈ ಥರ ಮಾರ್ಕ್ ಹಾಕಿ ತೆಗೆದುಬಿಟ್ಟು, ಈಗ ನೋಡಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಡಾರ್ಕ್ ಕಲರಲ್ಲಿ ನಾನು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ಥರ ಮಾರ್ಕ್ ಹಾಕ್ಕೊಂಡು ನೋಡಿ, ಈ ಮಾರ್ಕ್ ಇದೆಯಲ್ಲ, ಇದರಿಂದ ಒಳಗಡೆಗೆ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಯಾಕಂದರೆ ನಾವಿದು ಬ್ರಾಡ್ ಕಡಿಮೆ ಮಾಡೋಕ್ಕೆ ಮಾಡ್ತಾ ಇರೋ ಆಲ್ಟ್ರೇಷನ್ ಇದು. ಇದರಿಂದ ಆಚೆ 1 ಇಂಚ್ ಇದ್ದರೆ 1 ಇಂಚು 3/4 ಇಂಚ್ ಇದ್ದರೆ ಸಾಕು. ನೋಡಿ, ಇದು 3/4 ಇಂಚ್ ಇದೆ. ಸೊ ಅದೇ 3/4 ಇಂಚ್ ಮಾರ್ಕ್ ಹಾಕ್ಕೊಂಡು ಹೋಗ್ಬಿಡ್ತೀನಿ ನಾನು. ಇದು ಅಟ್ಯಾಚಿಂಗ್ ಹೋಗುತ್ತೆ ಒಳಗಡೆ, ಸೊ ಅದಕ್ಕೆ ಎಕ್ಸ್ಟ್ರಾ ಬೇಕು. ಈಗ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಒಂದು ಲೈನಿಂಗ್ ಪೀಸ್ ತೊಗೊಂಡು, ಲೈನಿಂಗ್ ಪೀಸ್ ಇದು, ಅದ್ರ ಮೇಲೆ ಇದನ್ನಿಟ್ಟು ಐರನ್ ಮಾಡ್ಕೊಂಡು ಬರೋಣ. ನೋಡಿ, ಐರನ್ ಆದಮೇಲೆ ಈ ಥರ ಬರುತ್ತೆ. ಐರನ್ ಮಾಡಿದ್ಮೇಲೆ ಈ ಥರ ಇರುತ್ತೆ, ಇದು ಓಪನ್ ಆಗಲ್ಲ. ಸೊ ಇವಾಗ ನಾವು ನೋಡಿ, ಈ ಥರ ಒಂದು ಸ್ಯಾರಿಗೆ ಯಾವುದು ಮ್ಯಾಚ್ ಆಗುತ್ತೋ ಆ ಬಟ್ಟೆ ತೊಗೊಂಡು, ನೋಡಿ ನಾನು ಈ ಗೋಲ್ಡ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ನೋಡಿ, ಈ ಥರ ಇಟ್ಕೊಂಡು ಫಸ್ಟು ಸೆಂಟ್ರಲ್ ಒಂದು ಸ್ಟಿಚ್ ಹಾಕ್ಕೊಂಬಿಡಿ, ಅದು ಬಟ್ಟೆ ಅಲ್ಲಾಡಬಾರದರ ಇರಲಿ ಅಂತ. ಈಗ ಈ ಕ್ಯಾನ್ವಾಸ್ ಪಕ್ಕನೇ, ಕ್ಯಾನ್ವಾಸ್ ಮೇಲೆ ಬರಬಾರ್ದು, ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕ್ಕೊಳ್ಳಿ.
ನೋಡಿ ಇವಾಗ ನಮಗೆ ಎಷ್ಟು ಇಂಚು ಇದು ಅಗಲ ಬೇಕು ಅಷ್ಟು ಇಂಚಿಗೆ ನಾವು ಇವಾಗ ಮಾರ್ಕ್ ಹಾಕೊಳ್ಳೋಣ. ನಾನಿವಾಗ ಇಲ್ಲಿ 1.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಇದು ಫಿನಿಶಿಂಗ್ ಇರಲ್ವಲ್ಲ, ಇದೊಂದು ಸ್ವಲ್ಪ ಈ ಥರ ಫೋಲ್ಡ್ ಮಾಡಿ 1/4 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈಗ ಬ್ಲೌಸ್ ಇಟ್ಟು ಏನು ಬ್ರಾಡ್ ಕಡಿಮೆ ಆಗಬೇಕಾಗಿದೆ ನಮ್ಮ ಬ್ಲೌಸು, ನಾವಿಲ್ಲೇನು ಮಾರ್ಕ್ ಹಾಕಿರ್ತೀವಿ ಸೊ ಅಲ್ಲಿ ಕರೆಕ್ಟಾಗಿ ಹೊಂದೋ ಥರ ನೋಡಿ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಸರಿ ಬರುತ್ತಾ ಅಂತ. ನೋಡಿ ಇದನ್ನು ಫಸ್ಟಿಗೆ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿರ್ತೀವಲ್ಲ, ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಗೀಚ್ಕೊಂಡ್ರು ಸರಿ, ಇಲ್ಲ ಮಾರ್ಕ್ ಹಾಕ್ಕೊಂಡ್ರು ಸರಿ. ನೋಡಿ ಈ ಸೆಂಟರ್ ಇರುತ್ತಲ್ಲ ಬ್ಲೌಸಲ್ಲಿ, ಈ ಸೆಂಟರ್ ಇರುತ್ತಲ್ಲ, ಈ ಸೆಂಟರ್ಗೆ ಈ ಸೆಂಟರು ನೋಡಿ ಈ ಥರ ಇಟ್ಕೊಂಡು ಈ ಮಾರ್ಕ್ ಮೇಲೇ ಬರಲಿ. ನೋಡಿ ಈ ಥರ ಬಂದು ನೋಡಿ ಹೀಗೆ ನೋಡಿ ಈ ಥರ ಸೆಟ್ ಮಾಡಿಕೊಂಡು ಪಿನ್ ಮಾಡ್ಕೊಂಬಿಡಿ. ಪಿನ್ ಮಾಡಾದಮೇಲೆ ಸ್ಟಿಚ್ ಮಾಡೋಣ.